ಹಾಯ್ ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ದಿವ್ಯಾ ಪೆರ್ಲಾ. ಕಾಂತಾರ ಸಿನಿಮಾ ಇಂದು ಎಲ್ಲ ಕಡೆ ರಿಲೀಸ್ ಆಗಿದೆ. ಅದೇ ರೀತಿ ಅಕ್ಟೋಬರ್ 1ರಂದೇ ಕಾಂತಾರ ಸಿನಿಮಾದ ಪ್ರೀಮಿಯರ್ ಶೋ ಕೂಡ ಆಯೋಜಿಸಲಾಗಿತ್ತು. ಈ ಒಂದು ಸಿನಿಮಾ ನೋಡಿ ನನಗೇನು ಅನ್ನಿಸ್ತು, ಈ ಸಿನಿಮಾ ಹೇಗಿದೆ, ಈ ಸಿನಿಮಾದ ಬಗ್ಗೆ ನನ್ನ ಅಭಿಪ್ರಾಯ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಾಂತಾರ ಸಿನಿಮಾ ನೋಡಿದಂಥ ಎಲ್ರಿಗೂ ಗೊತ್ತಿರುವ ವಿಚಾರ ಏನು ಅಂತ ಹೇಳಿದ್ರೆ, ಕಾಂತಾರ ಸಿನಿಮಾದಲ್ಲಿ ಕಾಡು ಮತ್ತೆ ನಾಡಿನ ಜನರ ನಡುವಿನ ಸಂಘರ್ಷ, ಅದೇ ರೀತಿ ಒಂದು ಕಾಡಿನಲ್ಲಿ ವಾಸಿಸುವಂತಹ ಜನರ ಸವಾಲುಗಳು, ನಾಡಿನಲ್ಲಿ ವಾಸಿಸುವಂತಹ ಆಡಳಿತ ಮಾಡುವಂತಹ ಜನರ ದರ್ಪ, ಇದೆಲ್ಲವನ್ನ ಕೂಡ ತೋರಿಸಲಾಗಿತ್ತು. ಕಾಂತಾರ 1 ಸಿನಿಮಾದ ಟ್ರೈಲರ್ ರಿಲೀಸ್ ಆದಾಗ ಬಹುತೇಕ ಕಾಂತಾರ ಸಿನಿಮಾದಲ್ಲಿ ಏನಿತ್ತು ಆ ಕಾಡು ನಾಡಿನ ಜನರ ಸಂಘರ್ಷ, ಅದೇ ರೀತಿಯ ಕತೆ ಇಲ್ಲಿ ಕೂಡ ಕ್ಯಾರಿ ಆಗುತ್ತೆ ಅನ್ನುವ ಒಂದು ಹಿಂಟ್ ಸಿಕ್ಕಿತ್ತು. ಆದರೆ ಥಿಯೇಟರ್ಗೆ ಹೋದಾಗ ಅಲ್ಲಿ ಖಂಡಿತ ನಮಗೆ ಸರ್ಪ್ರೈಸ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಾಂತಾರ ಸಿನಿಮಾಕ್ಕಿಂತ ಭಿನ್ನವಾಗಿ ಈ ಸಿನಿಮಾದಲ್ಲಿ ಕಾಡು ನಾಡಿನ ಜನರ ಸಂಘರ್ಷ ಇದ್ರೂ ಕೂಡ ಅದ್ರ ಜೊತೆ ಏನೋ ಒಂದು ವಿಶೇಷವಾದ ಒಂದು ಟ್ವಿಸ್ಟ್ ಇರ್ಬೋದು, ಒಂದು ಕಥೆಯಲ್ಲಿನ ತಿರುವು ಇರ್ಬೋದು, ಅದನ್ನ ನಮಗೆ ಕಾಣ್ಬೋದು. ಅದೇ ರೀತಿ ಮುಖ್ಯವಾಗಿ ಇನ್ನೊಂದು ಗಮನ ಸೆಳೆಯುವಂಥ ಅಂಶ, ನಾವು ಟ್ರೈಲರ್ ಅನ್ನು ನೋಡಿದಾಗ ನಮ್ಗೆ ಅದರಲ್ಲಿ ಕಾಮಿಡಿ ಇದೆ, ಈ ಸಿನಿಮಾದಲ್ಲಿ ಕಾಮಿಡಿ ಇರ್ಬೋದು ಅಂತ ಅನಿಸೋದೇ ಇಲ್ಲ. ಬದಲಾಗಿ ತುಂಬಾ ದೈವ ಭಕ್ತಿ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಆ ಒಂದು ಆಡಳಿತ ಮಾಡುವಂತಹ ಜನರ ದರ್ಪ ಇರ್ಬೋದು, ಕಾಡಿನ ಜನರ ಒಂದು ಸಂಕಷ್ಟಗಳು, ಸವಾಲುಗಳಷ್ಟೇ ಇರ್ಬೋದು ಅಂತ ಅನಿಸುತ್ತೆ. ಆದರೆ ಥಿಯೇಟ್ರಲ್ಲಿ ಹೋಗಿ ಕೂತಾಗ ಫಸ್ಟ್ ಹಾಫ್ ಫುಲ್ ನಿಮಗೆ ಕಾಮಿಡಿಗೆ ಎಲ್ಲಿ ಕೂಡ ಕೊರತೆ ಆಗಲ್ಲ. ಯಾಕಂತ ಹೇಳಿದ್ರೆ ಕಾಮಿಡಿ ಸೀನ್ಸ್ಗಳಿಲ್ಲದೆ ಇದ್ರೂ ಕೂಡ ಇತ್ತೀಚಿನ ದಿನಗಳ ಹೊಸ ಸಿನಿಮಾಗಳಲ್ಲಿ ಬಳಸುವಂತಹ ಟೆಕ್ನಿಕ್ ಏನಿದೆ, ಈ ಡಯಲಾಗ್ಗಳ ನಡುವಲ್ಲೇ ಸಣ್ಣ ಸಣ್ಣ ಒಂದು ಡೈಲಾಗ್ಗಳನ್ನ ಇಟ್ಟು ಕಾಮಿಡಿಯನ್ನ ತಲುಪಿಸುವಂಥದ್ದು, ಜನರನ್ನ ನಗಿಸುವಂತಹ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನ ಕಾಂತಾರ 1 ಅಲ್ಲಿ ನಾವು ಕಾಣ್ಬೋದು. ಇನ್ನು ಪಾತ್ರಗಳ ಆಯ್ಕೆಯನ್ನು ನೋಡೋದಾದ್ರೆ ಎಕ್ಸಾಕ್ಟ್ ಈ ರೋಲ್ಗೆ ಇಂಥವರನ್ನೇ ಸೆಲೆಕ್ಟ್ ಮಾಡಿದಿರ್ಬೋದು. ಈ ಒಂದು ವಿಚಾರದಲ್ಲಿ ಖಂಡಿತವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ರಿಷಬ್ ಶೆಟ್ಟರ್ ಪಾತ್ರ ಇರ್ಬೋದು, ಇನ್ನು ರುಕ್ಮಿಣಿಯ ಕನಕವತಿ ಪಾತ್ರ ಇರ್ಬೋದು, ಗುಲ್ಶನ್ ದೇವಯ್ಯ ಅವರ ಕುಲಶೇಖರ ಪಾತ್ರ ಇರ್ಬೋದು, ಇನ್ನು ರಾಕೇಶ್ ಪೂಜಾರಿ ಅವರ ಪಾತ್ರ ಇರ್ಬೋದು, ಈ ರೀತಿ ಎಲ್ಲರ ಪಾತ್ರ ಕೂಡ ಆಯಾ ರೋಲ್ಗೆ ಎಷ್ಟು ಸೂಟ್ ಆಗಿದೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ತಮ್ಮ ಪಾತ್ರಗಳನ್ನ ಜೀವಿಸಿದ್ದಾರೆ ಅಂತ ಹೇಳಿದ್ರಲ್ಲಿ ಆ ರೀತಿ ನೋಡಿದೆ ಪರ್ಫೆಕ್ಟ್ ಆಗಿರುವಂತಹ ಪಾತ್ರಗಳನ್ನ ಆಯಾ ರೋಲ್ಗೆ ಆಯ್ಕೆ ಮಾಡಿಕೊಂಡಿರುವುದು ಕೂಡ ಈ ಸಿನಿಮಾಗೆ ಖಂಡಿತವಾಗ್ಲೂ ಪ್ಲಸ್ ಪಾಯಿಂಟ್. ಇನ್ನು ಗ್ರಾಫಿಕ್ಸ್ ವಿಚಾರ ನೋಡೋದಾದ್ರೆ ಖಂಡಿತವಾಗ್ಲೂ ಕಾಡು ಅಂತ ಬಂದಾಗ ಅಲ್ಲಿ ಒಂದಷ್ಟು ಗ್ರಾಫಿಕ್ಸ್ ಅದು ಇದೆಲ್ಲ ಬೇಕಾಗುತ್ತೆ. ಆದ್ರೆ ಅದನ್ನು ಹೊರತುಪಡಿಸಿ ಕೂಡ ತುಂಬಾ ನ್ಯಾಚುರಲ್ ಆಗಿರುವಂತಹ ಲೊಕೇಶನ್ಗಳಲ್ಲಿ ಕಾಂತಾರ ಚಾಪ್ಟರ್ 1 ಶೂಟ್ ಮಾಡಿದ್ದಾರೆ. ನಾವು ಕಾಂತಾರದಲ್ಲಿ ಕೂಡ ನೋಡಿರ್ಬೋದು, ಬಹುತೇಕ ಎಲ್ಲ ಒಂದು ಸೆಟ್ ಕೂಡ ಶೂಟಿಂಗ್ ಮಾಡಿದಂತಹ ಸ್ಥಳ ಕೂಡ ಅದು ನ್ಯಾಚುರಲ್ ಆಗಿತ್ತು. ಕಾಡು, ನದಿ, ಹಳ್ಳಿ ಅವೆಲ್ಲನೂ ಕೂಡ ತುಂಬಾ ನ್ಯಾಚುರಲ್ ಆಗಿತ್ತು. ಅದೇ ರೀತಿ ಚಾಪ್ಟರ್ 1 ಕೂಡ ತುಂಬಾ ನ್ಯಾಚುರಲ್ ಆಗಿರುವಂತಹ ಸ್ಥಳಗಳಲ್ಲಿನೇ ಶೂಟಿಂಗ್ ಅನ್ನ ಮಾಡಿದರೆ. ಆ ನದಿ ಇರ್ಬೋದು, ದಟ್ಟವಾದ ಅರಣ್ಯ ಇರ್ಬೋದು, ಅಲ್ಲಿ ಜನರ ವಾಸ ಇರ್ಬೋದು, ಎಲ್ಲ ಕೂಡ ತುಂಬಾ ನಮಗೆ ರಿಯಲಿಸ್ಟಿಕ್ ಆಗಿ ಫೀಲ್ ಆಗುತ್ತೆ. ಇನ್ನು ಸಿನಿಮಾದಲ್ಲಿ ಗ್ರಾಫಿಕ್ಸ್ ಬಳಕೆ ಮಾಡಿರೋದನ್ನ ನೋಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಫಿಕ್ಸ್ ಅಂತ ಬಂದಾಗ, ಒಂದು ಮೂವಿಯಲ್ಲಿ ಗ್ರಾಫಿಕ್ಸ್ ಹಾಕ್ತಾರೆ ಅಂತ ಹೇಳಿದಾಗ ಅದು ಸಿಕ್ಕಾಪಟ್ಟೆ ಎಷ್ಟು ಗ್ರಾಫಿಕ್ಸ್ ಹಾಕಿದ್ದಾರೆ ಅಂತ ನೋಡುವವರಿಗೆ ಅನಿಸೋ ತರ ಇರುತ್ತೆ. ಆದ್ರೆ ಕಾಂತಾರ ಚಾಪ್ಟರ್ 1 ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕಾಂತಾರದಲ್ಲಿ ತುಂಬಾ ಲಿಮಿಟೆಡ್ ಆಗಿ ಗ್ರಾಫಿಕ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ಅದೇ ರೀತಿ ಎಲ್ಲೆಲ್ಲಿ ಗ್ರಾಫಿಕ್ಸ್ ಅನ್ನ ಬಳಸಿದಾರೋ ಅದು ಅಷ್ಟು ಕೂಡ ನೀಟಾಗಿ ಅಂದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ. ಅದು ಎಲ್ಲೂ ಕೂಡ ಓವರ್ ಆಗಿ ತೋರಿಸಿದ್ದಾರೆ ಅಥವಾ ಇದು ವಾಸ್ತವಕ್ಕಿಂತ ಹೊರಗಿದೆ ಅಂತ ಅನ್ಸೋದೇ ಇಲ್ಲ. ಬದಲಾಗಿ ಆ ಕತೆಗೆ, ಆ ಸಿಚುವೇಶನ್ಗೆ, ಆ ಸಂದರ್ಭಕ್ಕೆ ಅನುಗುಣವಾಗಿ ಗ್ರಾಫಿಕ್ಸ್ ಅನ್ನ ಇನ್ಕ್ಲೂಡ್ ಮಾಡ್ತಾ ಹೋಗಿದ್ದಾರೆ. ಇದು ಕೂಡ ತುಂಬಾ ನೀಟಾಗಿ ಆಡಿಯನ್ಸ್ಗೆ ರೀಚ್ ಆಗುತ್ತೆ. ಇನ್ನು ಈ ಸಿನಿಮಾದಲ್ಲಿ ಆಕ್ಷನ್ಸ್ ಬಗ್ಗೆ ನೋಡೋದಾದ್ರೆ, ಸಾಮಾನ್ಯವಾಗಿ ಈ ಕಾಲಮಾನ ಬಿಟ್ಟು ಬೇರೆ ಕಾಲಘಟ್ಟದ ಕಥೆಯನ್ನು ಹೇಳ್ಬೇಕಾದ್ರೆ ಆಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈಗಿನ ಫೈಟಿಂಗ್ಸ್ ಆಗಲಿ, ಬೇರೆ ಮಾಡರ್ನ್ ಫೈಟಿಂಗ್ ಮೆಥಡ್ಸ್ ಆಗಲಿ ಅದನ್ನ ಯೂಸ್ ಮಾಡಕ್ ಆಗೋದಿಲ್ಲ. ಹಾಗೆ ನೋಡಿದ್ರೆ ಕಾಂತಾರ ಚಾಪ್ಟರ್ 1 ತುಂಬಾ ಚಂದವಾಗಿ ಆ ಒಂದು ಫೈಟಿಂಗ್ ಸೀನ್ಸ್ ಅನ್ನ ತೋರಿಸಿದ್ದಾರೆ. ರಿಷಬ್ ಶೆಟ್ಟಿ ಆಕ್ಷನ್ ಅನ್ನ ಸಖತ್ತಾಗಿ ಮಾಡಿದ್ದಾರೆ. ಅದೇ ರೀತಿ ಬೇರೆ ಪಾತ್ರಗಳು ಕೂಡ ಆಕ್ಷನ್ ಅಲ್ಲಿ ಕಾಣಿಸ್ಕೊಳ್ಳುವಂತಹ ಬೇರೆ ಪಾತ್ರಗಳು ಕೂಡ ತುಂಬಾ ಸುಂದರವಾಗಿ ಕಾಣಿಸ್ಕೊಂಡಿದ್ದು. ಆ ಆಕ್ಷನ್ ಅನ್ನ ತೋರಿಸಿರುವಂತಹ ರೀತಿ ಕೂಡ ಖಂಡಿತವಾಗ್ಲೂ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಕಾಡು ನಾಡಿನ ಸಂಘರ್ಷವನ್ನ ಬಿಟ್ಟು ಈ ಸಿನಿಮಾದಲ್ಲಿ ಸಖತ್ತಾಗಿರುವಂತಹ ಒಂದು ಟ್ವಿಸ್ಟ್, ಆ ಕಥೆಯೊಳಗಿನ ಒಂದು ತಿರುವು ಬರ್ತದೆ. ಅದನ್ನ ಯಾರು ಕೂಡ ನಿರೀಕ್ಷಿಸಿರುವುದಿಲ್ಲ. ನಾವು ಕೂಡ ಗೆಸ್ ಮಾಡಿದಂತಹ ಒಂದು ಟ್ವಿಸ್ಟ್ ಅನ್ನ ರಿಷಬ್ ಶೆಟ್ಟಿ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಇಡೀ ಕತೆಗೆ, ಆ ಸ್ಟೋರಿ ಟೆಲ್ಲಿಂಗ್ ವೇಗೆ ಈ ಒಂದು ಟ್ವಿಸ್ಟ್ ಖಂಡಿತವಾಗ್ಲೂ ದೊಡ್ಡದಾಗಿ ಒಂದು ಪ್ಲಸ್ ಪಾಯಿಂಟ್, ದೊಡ್ಡ ಕೊಡುಗೆ ಕೊಡ್ತದೆ ಅಂತ ಹೇಳಿದ್ರಲ್ಲಿ ಡೌಟ್ ಇಲ್ಲ. ಕಾಂತಾರ ಸಿನಿಮಾದಲ್ಲಿ ನಾವು ಕ್ಲೈಮ್ಯಾಕ್ಸ್ ಅನ್ನ ತುಂಬಾ ಜನ ಹೊಗಳಿದ್ರು. ಸಖತ್ತಾಗಿರುವ ಕ್ಲೈಮ್ಯಾಕ್ಸ್, ರಿಷಬ್ ಶೆಟ್ಟಿ ಅವರ ಆಕ್ಷನ್, ಒಂದು ಅಭಿನಯ ಸೂಪರ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು, ಗೂಸ್ ಬಂಪ್ಸ್ ಕೊಡೋದು ಅಂತ ಹೇಳಿದ್ರು. ಅದೇ ರೀತಿ ಕಾಂತಾರ ಚಾಪ್ಟರ್ 1 ಕೂಡ ನಿರೀಕ್ಷೆ ಸುಳ್ಳಾಗಲ್ಲ. ಇಲ್ಲಿ ಕೂಡ ಕ್ಲೈಮ್ಯಾಕ್ಸ್ ಅನ್ನ ಸಖತ್ತಾಗಿ ತೆಗೆದಿದ್ದಾರೆ. ಆ BGM ಇರ್ಬೋದು, ಲೊಕೇಶನ್ ಇರ್ಬೋದು, ಕಾಸ್ಟ್ಯೂಮ್ಸು, ಮೇಕಪ್ ಎಲ್ಲ ಕೂಡ ಸೇರಿಸಿದ್ರೆ
ಕ್ಲೈಮ್ಯಾಕ್ಸ್ ಕೂಡ ಪ್ರೇಕ್ಷಕರಿಗೆ ಸಖತ್ತಾಗಿರುವಂಥ ಒಂದು ಸಿನಿಮಾ ನೋಡಿ ಕೊನೆಯಲ್ಲಿ ಇಷ್ಟೇನಾ ಅಂತ ಅನ್ಸೋ ಬದಲು ಸಿನಿಮಾ ನೋಡಿ ಕೊನೆಯಲ್ಲಿ ವಾವ್ ಈ ತರ ಮಾಡಿದಾರ ಅನ್ನೋ ತರ ಕ್ಲೈಮ್ಯಾಕ್ಸ್ ಅನ್ನ ತೋರಿಸಿದ್ದಾರೆ. ಇದು ಈ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಕ್ಲೈಮ್ಯಾಕ್ಸ್ ನಲ್ಲಿ ರಿಷಬ್ ಶೆಟ್ಟಿ ಅವರ ಒಂದು ವಿಭಿನ್ನವಾದ ಪಾತ್ರಗಳು, ಅವರೇನು ಚಾಮುಂಡಿ ಅವತಾರದಲ್ಲಿ ಕಾಣಿಸ್ಕೊಳ್ತಾರೆ, ಗುಳಿಗ, ಅದೆಲ್ಲವನ್ನ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಆ ಪಾತ್ರವನ್ನ ರಿಷಬ್ ಶೆಟ್ಟಿ ಜೀವಿಸಿದ್ದಾರೆ ಅಂತ ಅನ್ಸುತ್ತೆ. ಅದೇ ರೀತಿ ಅವರ ಅಭಿನಯ ನೋಡುಗರಿಗೆ ಒಂದು ಅಷ್ಟು ರಿಯಲಿಸ್ಟಿಕ್ ಆಗಿ ಫೀಲ್ ಆಗ್ತದೆ ಅಂತ ಹೇಳಿದ್ರೆ ಪಕ್ಕಾ ಈ ಸಿನಿಮಾಗೆ ಕೂಡ ರಿಷಬ್ ಶೆಟ್ಟಿ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಪಡೆಯೋದ್ರಲ್ಲಿ ಡೌಟೇ ಇಲ್ಲ. ಕಾಂತಾರ ಚಾಪ್ಟರ್ 1 ಬಗ್ಗೆ ಇದು ನನ್ನ ಅಭಿಪ್ರಾಯ. ನಿಮಗೂ ಕೂಡ ಸಿನಿಮಾ ಇಷ್ಟ ಆಗ್ಬೋದು. ನಿಜ ಹೇಳ್ಬೇಕಂತ ಹೇಳಿದ್ರೆ ದಸರಾಗೆ ಇದೊಂದು ಸಖತ್ ಟ್ರೀಟ್ ಅಂತಾನೆ ಹೇಳ್ಬೋದು. ನೀವು ಕೂಡ ಸಿನಿಮಾ ನೋಡಿ ಎಂಜಾಯ್ ಮಾಡಿ.